ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ಟ್ರಾನ್ಸ್ಫಾರ್ಮರ್ ನೆಪವೊಡ್ಡಿ ಬೆಸ್ಕಾಂ ಸಿಬ್ಬಂದಿ ಮರಗಳ ಮಾರಣ ಹೋಮ ನಡೆಸಿದ್ದಾರೆ. ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ ಸಮೀಪ ಘಟನೆ ನಡೆದಿದೆ. ಬಿಬಿಎಂಪಿ ಪೂರ್ವ ವಲಯದಿಂದ ಮರಗಳ ರೆಂಬೆ ತೆರವಿಗೆ ಮಾತ್ರ ಅನುಮತಿ ನೀಡಲಾಗಿತ್ತು. ಆದರೆ ಜೆಸಿಬಿ ಮೂಲಕ ಬುಡ ಸಮೇತ ಇಡೀ ಮರವನ್ನೇ ಕಡಿದು ಹಾಕಿದ್ದಾರೆ. ಗೋಬಿ ಮಂಚೂರಿಗೆ ಹಾಕ್ತಿದ್ದ ಕೆಮಿಕಲ್ ಕಲರ್ ಬ್ಯಾನ್ ಆಗಿದ್ದು ಗೋಬಿ ಮೇಲೆ ಗ್ರಾಹಕರು ಆಸಕ್ತಿ ಕಳೆದುಕೊಂಡಿದ್ದಾರೆ. ಒಂದೇ ವಾರಕ್ಕೆ ಮೆಜೆಸ್ಟಿಕ್, ಮಲ್ಲೇಶ್ವರಂ, ಜೆಪಿ ನಗರ, ರಾಜಾಜಿನಗರ ಸೇರಿ ರಾಜಧಾನಿಯ ವಿವಿಧೆಡೆ 80% ವ್ಯಾಪಾರ ಕುಸಿತ ಕಂಡಿದೆ. ಜನ ಬರ್ತಿಲ್ಲ ಎಂದು ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ವೆಚ್ಚ ನ್ಯಾಚುರಲ್ ಆಗಿ ಮಾಡ್ತಿದ್ದೀವಿ, ವೆಚ್ಚ ಕರೆಕ್ಟ್ ಮಾಡ್ತಾ ಇದ್ದೀವಿ. ಜನಗಳು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರ್ತಾಳೆ. ಡೈಲಿ ಕಸ್ಟಮರ್ ತಾಂತಾ ಇರ್ತಾರೆ. ಹೊಸದಾಗಿ ಬರೋರಿಗೆ ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತಲ್ವಾ, ಅವ್ರು ಹಿಂದೆ ಮುಂದೆ ನೋಡ್ತಾರೆ. ಆಗಿಂದ ಸ್ವಲ್ಪ ನ್ಯೂಸಿಗೆ ಬಂದಮೇಲೆ ಸ್ವಲ್ಪ ಕಮ್ಮಿನೇ ಆಗಿದೆ ವ್ಯಾಪಾರ. ಹಳ್ಳಿಕಾರ್ ತಳಿಯ ಎತ್ತುಗಳ ಸಮ್ಮುಖದಲ್ಲಿ ನವಜೋಡಿಗಳು ವಿಭಿನ್ನವಾಗಿ ಮದುವೆಯಾಗಿದ್ದಾರೆ. ಆನೇಕಲ್ ತಾಲೂಕಿನ ಹಳೆ ಹಳ್ಳಿಯಲ್ಲಿ ಈ ಮದುವೆ ಸಂಭ್ರಮ ನಡೆದಿದೆ. ನವಜೋಡಿ ಲಕ್ಷ್ಮಣ್ ಹಾಗೂ ಪ್ರಿಯಾಂಕಾ ಹಳ್ಳಿಕಾರ್ ಹೋರಿಗಳ ಎದುರು ಮಾಂಗಲ್ಯ ಧಾರಣೆ ಮಾಡಿ ಗಮನ ಸೆಳೆದಿದ್ದಾರೆ.